ಅವ್ನು ಪೂಜೆ ಮಾಡ್ತಾನೆ ಸರ್ ಅಲ್ಲಿ ಸ್ನಾನ ಮಾಡಿಬಿಟ್ಟು, ಯಾರೇ ಆರೋಪಿಗಳಾಗಲಿ ಅಲ್ಲಿ ಪೂಜೆ ಮಾಡಿ ಬೆಳಗ್ಗೆ ಅವರು ಇಲ್ಲಿ ಪೂಜೆ ಮಾಡಿರ್ತಾರೆ ಏನೋ ಗೊತ್ತಿಲ್ಲ, ಹೊರಗಡೆ ಎಷ್ಟು ಮೆರೆದಿರ್ತಾರೋ ಗೊತ್ತಿಲ್ಲ, ಅಲ್ಲಿ ಕೈ ಮುಗಿತಾರೆ ಸರ್ ದೇವ್ರುಗಳಿಗೆ. ಕೈ ಮುಗಿದು ಅವ್ರು ಬೇಡ್ಕೊಳ್ಳೋದು ಒಂದೇ, ಬೇಲಾಗಲಿ ಹೊರಗಡೆ ಬರ್ತೀವಿ ಅಂತ. ಆಮೇಲೆ ನಾಳೆ ದಿನ ಹೆಂಗೆ ಬದುಕಬೇಕಂತ ಯೋಚನೆ ಮಾಡ್ತಾರೆ ಇವರು. ಮೈನ್ ಪಾಯಿಂಟು ಸರ್ ಇದು. ದೇವಸ್ಥಾನ ಹತ್ರ ದೇವರಿಗೆ ಅತಿಯಾಗಿ ನಂಬ್ಕೊಬಿಡ್ತಾರೆ ಸರ್ ಅಲ್ಲಿ. ಆಮೇಲೆ ಜಪಗಳು ಮಾಡ್ತಾರೆ. ಆಮೇಲೆ ಸೋಮವಾರನ ಈಶ್ವರನ ನೆನೆಸ್ಕೊಳ್ಳೋದು ಜಾಸ್ತಿ ಅಲ್ಲಿ. ಗುರುವಾರ ಬಂದರೆ ರಾಘವೇಂದ್ರ ನೆನೆಸ್ಕೊಳ್ಳೋದು ಜಾಸ್ತಿ. ಶುಕ್ರವಾರ ಬಂದರೆ ತಾಯಿ ನೆನೆಸ್ಕೊಳ್ಳೋದು ಜಾಸ್ತಿ. ಎಲ್ಲ ದೇವರು, ಕನಕದುರ್ಗಮ್ಮನ ಗುಡಿ ಇದೆ ಒಳಗಡೆ, ಅವರೆಲ್ಲ ಬಂದ್ಬಿಡ್ತಾರೆ ಸರ್ ಅಲ್ಲಿ. ಯಾಕಂದರೆ ತಪ್ಪು ಮಾಡಿಬಿಟ್ಟಿರ್ತಾರಲ್ವಾ ಇವ್ರಿಗೆ, ಅದು ಆಯ್ತಾ ಇಲ್ಲ, ದೇವರೇ ನೀನೇ ಅಮ್ಮ, ದೇವರೇ ನೀನೇ ಅಮ್ಮ ಅಂತ. ಆ ದಿನಗಳಲ್ಲೇ ಅವರು 2 ತಿಂಗಳು 3 ತಿಂಗಳು 4 ತಿಂಗಳು 5 ತಿಂಗಳು ವರ್ಷವರೆಗೂ ಕಾಲ ಕಳೆದುಬಿಡ್ತಾರೆ ಸರ್. ಹಿಂಗೆ ತಿರ್ಗೋದಕ್ಕೆ ಬೇಲು ಅಂತಿರ್ತಾರೆ. ಆಮೇಲೆ ಹೊರಗಡೆ ಇರೋರಿಗೆ ಹೆಂಗಾರು ಬಂದಾಗೆಲ್ಲ ಅವ್ರಿಗೆ ಅದೇನೆ ಬೇಲ್ ಮಾಡಿಸ್ರಿ ಅಂತ. ಯಾರೋ ಒಬ್ಬರು ಕೆಲವರು ಸರ್ ನನಗೆ ಸಜೆ ಆಗಿದ್ಮೇಲೆ ಅವರು ಧೈರ್ಯವಾಗಿ ಇದು ಮಾಡ್ತಾರೆ. 2 ತಿಂಗಳಿಗೆ ಹೆಂಡ್ತಿ ಕಡೆಯರೋ ತಮ್ಮನ ಕಡೆಯರೋ ಬಂದು ಅದು ಇದು ಕೊಟ್ಟೋದ್ರೆ, ವರ್ಷಕ್ಕೆ 5 ಸಲ ಬಂದೋದ್ರೆ ಮುಗಿತಲ್ಲ ಸರ್. ಅವರು 1 ವರ್ಷ ಹೊಡೆದ್ರಲ್ವ ಅವ್ರು ಜೈಲು. ಇನ್ನೊಂದು 3 ವರ್ಷ ಹೊಡೆಯೋದು ಯಾವ ಲೆಕ್ಕ ಹೇಳಿ? 4 ವರ್ಷ ಅಲ್ಲ, ನಾನು ಜಾಸ್ತಿ ಜೈಲು ಹೊಡೆದವ್ರದ್ದು ಹೇಳ್ತಿರೋದು ಸರ್ ನಾನು. ಆಮೇಲೆ ಅವ್ರದ್ದು ಇಂಟೆನ್ಷನ್ ಏನಿರುತ್ತೋ ಗೊತ್ತಿಲ್ಲ, ಅವರು ಹೊರಗಡೆ ಬರಬೇಕು ಅಂತಲೇ ಕಾಯ್ತಾ ಇರ್ತಾರೆ. ಈ ಸಣ್ಣ ಪುಟ್ಟ ಸ್ವಲ್ಪ ಕೇಸ್ನವರು 6 ತಿಂಗಳು 7 ತಿಂಗಳು ಹೊಡೆದವರು ಮೆಂಟಾಲಿಟಿ ಸಾಕಾಗ್ಬಿಡ್ತಾರೆ ಸರ್. ಜ್ವರ ಬರುತ್ತೆ, ಅದು ಯಾರೂ ನೋಡಲ್ಲ. ನೀವು ಹೇಳಿದ್ರಲ್ವಾ ಮಾತ್ರೆಗಳು ಸಿಗ್ತವೆ ಜ್ವರಕ್ಕೆ, ಅಂದರೆ ಹೊರಗಡೆ ಬಂದರೆ ನಾವು ಏನು ಬೇಕಾದ್ರೆ ಟ್ರೀಟ್ಮೆಂಟ್ ಮಾಡೋದು, ಬಿಸಿನೀರು ಕುಡಿಬೋದು. ಸಮಯಕ್ಕೆ ಅಲ್ಲಿ ಬಿಸಿನೀರು ಸಿಗಲ್ಲ, ಆ ಇರೋ ನೀರೇ ಕುಡಿಬೇಕಾಗುತ್ತೆ. ಆಮೇಲೆ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ. ಸ್ಟ್ರಿಕ್ಟ್ ಇದೆ ಸರ್, ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ. ಆದರೆ ಅತಿಯಾಗಿ ಹೋಯ್ತು ಅಂತಂದರೆ ಕಷ್ಟನೇ ಅಲ್ವಾ ಸರ್. ನಮಗೆ ದೊಡ್ಡ ಜ್ವರ ಬಂತು ಅಂದರೆ, ಇವಾಗ ಜ್ವರಗಳಲ್ಲಿ ನಿಮ್ಗೆ ಗೊತ್ತಿರಬೇಕು, ದೊಡ್ಡ ಜ್ವರಗಳು ಬಂದಾಗ ಇವನು ಉಳಿಯೋದೇ 100-120 ದಾಟಿದೆ ಅಮ್ಮ ಅಂತಂದಮೇಲೆ ಜಾಸ್ತಿ ಜ್ವರ ಬಂದಾಗೆಲ್ಲ ಅವ್ರೇನು ಮಾಡೋಕ್ಕಾಗಲ್ಲ ಸರ್. ಅದೇ ಹಣೆ ಬರ. ಬೇರೆ ದೊಡ್ಡ ಆಸ್ಪತ್ರೆಗೆ ಕರ್ಕೊಂಡು ಹೋಗಬೇಕಾಗುತ್ತೆ. ಅಂಥವೆಲ್ಲ ನಡೀತಿರ್ತದೆ. ಒಬ್ಬೊಬ್ಬರಿಗೆ ಫುಡ್ ಆಗಲ್ಲ, ಅಡ್ಜಸ್ಟ್ ಮಾಡ್ಕೋಬೇಕು ಸರ್. ಅದು ಫುಡ್ ಆಗಲ್ಲ ಅಂದಿದ ತಕ್ಷಣ ನನಗೆ ಅಲ್ಲಿ ಬಿರಿಯಾನಿ ಬೇಕು ಅನ್ನೋಕ್ಕಾಗಲ್ಲ. ಯಾಕಂದರೆ ಹೋಗಿರೋ ಜೈಲಿಗೆ ನಾವು ಬಿರಿಯಾನಿ ತಂದ್ಕೊಡೋರು ಯಾರಿದ್ದಾರೆ? ಯಾರಿಗೋ ಒಬ್ರಿಗೆ ಸಿಗುತ್ತೆ, ಯಾರಿಗೋ ಒಬ್ಬರು ಎಲ್ಲೋ ಒಂದು ಟೈಮಲ್ಲಿ ಮಾಡಿಸ್ತಾರೆ, ಇಲ್ಲ ಅಂತಲ್ಲ. ಏನೋ ಹಬ್ಬ ಬಂದಾಗ ಅವರು ಅಧಿಕಾರಿಗಳು ಪರ್ಮಿಷನ್ ಕೊಟ್ಟಾಗ ಏನೋ ಹುಡುಗರು ಎಲ್ಲರೂ ಚೆನ್ನಾಗಿರಲಿ ಅನ್ನೋ ಖುಷಿಗೆ ಮಾಡಿಸ್ತಾರೆ ಅಷ್ಟೇ. ಅದನ್ನೇ ದೊಡ್ಡ ಇದೇನಲ್ಲ ಸರ್. ಅದು ಹಬ್ಬದ ಸೆಲೆಬ್ರೇಷನ್ ಹೆಂಗಾಗುತ್ತಲ್ಲ ಈಗ? ಹಬ್ಬದ ಸೆಲೆಬ್ರೇಷನ್ಗೆ ಕೊಡ್ತಾರೆ ಸರ್, ಸಿಹಿ ತಿಂಡಿಗಳು ಕೊಡ್ತಾರೆ, ಹಬ್ಬ ಮಾಡ್ತಾರೆ. ಆದರೂ ಯಾರಿಗೂ ಅಲ್ಲಿ ಹುಮ್ಮಸ್ ಇರಲ್ವಲ್ಲ ಸರ್. ಹೊರಗಡೆ ಬಂದು ನಾವು ಗಣಪತಿ ಮಾಡಿ ಡ್ಯಾನ್ಸ್ ಮಾಡೋದಕ್ಕೂ ಒಳಗಡೆ ಗಣಪತಿ ಮಾಡೋಕ್ಕೂ ವ್ಯತ್ಯಾಸ ಇದೆ. ಗಣೇಶನ ಕೂರಿಸಿ ವಿಸರ್ಜಿಸ್ತಾರೆ ಸರ್, ಕುಣಿಸ್ತಾರೆ. ಬಟ್ ನಾನು ಆ ಟೈಮಲ್ಲಿ ಇರಲಿಲ್ಲ. ಕುಣಿಸ್ತಾರೆ ಸರ್, ಗಣಪತಿ ಕುಣಿಸ್ತಾರೆ. ಆಮೇಲೆ ಹಬ್ಬಗಳು ಬಂದಾಗ ಮಾಡ್ತಾರೆ, ದಸರಾ ಬಂದಾಗೂ ಮಾಡ್ತಾರೆ. ಎಲ್ಲ ಪೂಜೆ ಪುನಸ್ಕಾರಗಳೆಲ್ಲ ನಡೀತವೆ. ಏನಂತಂದರೆ ಬೇರೆಯವ್ರಿಗೆ ಮೈಂಡ್ ಸೆಟ್ ಬೇರೆ ಹೋಗ್ಬಿಟ್ಟಿರುತ್ತೆ ಸರ್. ಕೆಲವರು ಮಾತ್ರ ಭಾಗಿಯಾಗ್ತಾರೆ. ನಾನು ನೋಡ್ದಂಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಎಲ್ಲ ಮಾಡ್ತಿದ್ರು, ಅವರೇ ಕಿರ್ಚ್ಕೋಬೇಕು ಅಲ್ಲಿ ಅಧಿಕಾರಿಗಳು ಬಂದಾಗ. ಯಾರು ಬರಲ್ಲ ಸರ್ ಅಲ್ಲಿ. ಎಲ್ಲ ಅವರ ಸೆಲ್ಲಲ್ಲಿ TV ಹಾಕೊಂಡು ನೋಡ್ಕೊಂಡು ಕೂತ್ಕೋತಾ ಇರೋ, ಅದು ಸ್ಟೈಲ್ ನೋಡ್ಕೊಂಡು ಬೇಕಾಬಿಟ್ಟು ಸರ್. ಇವಾಗ ಏನು ಸಂಭ್ರಮ ಏನಿದೆ ಸರ್. ಇವಾಗ ನೀವು ಯಾರೋ ಒಬ್ಬರು ದೊಡ್ಡ ಕಿಂಗ್ ಅಂದ್ಕೊಳ್ಳಿ, ಯಾವುದೋ ಒಂದು ಸಮಥಿಂಗ್ ಏನೋ ಒಂದು ನೀವು ಬಂದಿರ್ತೀರಾ, ಇಂಥ ವ್ಯಕ್ತಿ ಬಂದವರೇ ನಿಮ್ಮೆಲ್ಲರನ್ನ ಕುರಿತು ಒಂದು 4 ಮಾತಾಡ್ತಾರೆ, ಬನ್ನಿ ಅಂದ್ರೂ ಯಾರೂ ಬರಲ್ಲ. 400 ಜನದಲ್ಲಿ 40 ಜನ 50 ಜನ ಬಂದರೆ ಹೆಚ್ಚು ಸರ್ ನಾನು ನೋಡ್ದಂಗೆ. ಆಮೇಲೆಲ್ಲ ಅವ್ರವರು ಇದು ಒಬ್ಬೊಬ್ಬರಿಗೆ ನಾನು ಚೆನ್ನಾಗಿರಬೇಕು ಅಂದರೆ ಜಿಮ್ಗೆ ಹೋಗ್ತಾ ಇರ್ತಾರೆ. ಅವ್ರ ಮೈಂಡ್ ಆ ಕಡೆ ಹೋಗ್ತಿರ್ತಾರೆ, ಜಿಮ್ಮು. ಇನ್ನೊಬ್ಬರು ನಾನು ಓದಿ ಏನಾದ್ರು ತಿಳ್ಕೊಬೇಕು ಅಂತಂದರೆ ಲೈಬ್ರರಿ ಕಡೆ ಹೋಗ್ತಿರ್ತಾರೆ. ಇನ್ನೊಬ್ಬರು ನಾನು ಹ್ಯಾಂಡ್ಸಮ್ ಆಗಿರಬೇಕು, ಕಟಿಂಗ್ ಮಾಡಿಸ್ಕೋಬೇಕು ಅಂದರೆ ಕಟಿಂಗ್ ಶಾಪ್ ಹತ್ರ ಹೋಗ್ತಿರ್ತಾರೆ. ಇನ್ನೊಬ್ಬರು ನಾನು ಫ್ರೀಡಮಾಗಿ ಬಿಟ್ಬಿಡ್ಬೇಕು, ನಾನು ಯಾರೂ ಟಚ್ ಇಲ್ಲ, ನನಗೆ ನಾನೇ ರಾಜ ಅಂತಂದರೆ ಅವ್ನ ಪಾಡೆಗೆ ಅವ್ನು ಸುತ್ತಾ ಇರ್ತಾನೆ. ಇನ್ನೊಬ್ಬ ಎಲ್ಲ ಮರದ ಕೆಳಗಡೆ ಕೂತ್ಕೊಂಡು ಅವ್ನ ಪಾಡೆಗೆ ಅವ್ನು ಇರ್ತಾನೆ ಸರ್. ಇದು ಜೈಲು ವಾಸ ಸರ್. ಇದನ್ನೇ ಜೈಲು ನರಕ ಅನ್ನೋದು. ಬೇರೆ ವಿಧವಾದ ಜನ ಸರ್. ಅಲ್ಲ ಆಮೇಲೆ ಯಾರನ್ನೂ ಕೆಣಕಂಗಿಲ್ಲ. ಅವ್ನ ಮೈಂಡ್ ಹೆಂಗಿರುತ್ತೆ ಸರ್, ಅವ್ನು ಯಾವುದೋ ಚಿಂತೆಯಲ್ಲಿ ಇರ್ತಾನೆ, ಯಾರಿಗೋ ಒಬ್ರಿಗೆ ಹೊಡೆದ್ಬಿಟ್ಟು ಬಂದುಬಿಟ್ಟಿರ್ತಾನೆ. ಅವನು ಏನಿಲ್ಲ ಸರ್, ಅಲ್ಲಿ ಸಿಕ್ಕಿದ್ರೆ ಹೊಡಿತಾರೆ. ಹಂಗೆ ಏನೋ ಹಂಗೆ ನೋಡ್ತಿದ್ಯಾ ಗುರಾಯಿಸ್ತೀಯ. ಕೆಲವ್ರದ್ದು ಮುಖಗಳೇ ಗೊತ್ತಲ್ವ ಸರ್. ಕೆಲವರು ಮಾತಾಡ್ತಾರೆ, ಕೆಲವರು ಗುರಾಯಿಸ್ತಾರೆ, ಅಂಥವೆಲ್ಲ ನಡೀತಿರ್ತವೆ ಅಲ್ಲಿ. ಆಮೇಲೆ ಅಲ್ಲಿ ಅದೊಂಥರ ಜೀವನ ಸರ್ ಅದು. ಈ ನಾವು ಪಾತಾಳ ಲೋಕ, ಭೂಲೋಕ, ಯಮಲೋಕ ಅಂತ ಏನೋ ಅಂದಿದ್ದೇವೆ, ಅದು ಒಂದು ಲೋಕನೇ. ಅದು ಪಕ್ಕ ಖಂಡಿತ ಅದೊಂದು ಲೋಕನೇ. ಅಂದರೆ ಇನ್ನೂ ಈ ಲೋಕ ಅಂತ ಅಂದಮೇಲೆ ಇನ್ನೊಂದು ಬಂತು ಸರ್, ಜನ ಜಾಸ್ತಿ ಇರ್ತಾರಲ್ಲ ಸರ್. ಬಳ್ಳಾರಿ ಜೈಲು, ಇವಾಗಿನ ಜೈಲು ಬಿಡಿ, ಬಳ್ಳಾರಿ ಜೈಲು ಅಂದರೆ ಮುಂಚೆ ಇಲ್ಲಿ ನಮ್ಮ ಫ್ರೀಡಮ್ ಪಾರ್ಕಲ್ಲಿ ಇದ್ದಾಗ ಆವಾಗ ಬಳ್ಳಾರಿ ಜೈಲಿಗೆ ತುಂಬ ಹೆಸರಿತ್ತು. ಬಳ್ಳಾರಿ ಜೈಲಿಗೆ ಕಮನ್ ಎತ್ಬಿಡ್ತಿದ್ದೀವಿ ಮಗ ಅಂತಿದ್ರು ಆವಾಗ ಜನ ತುಂಬ ಇದ್ದರು ಸರ್. ಹೆಚ್ಚು ಕಮ್ಮಿ 800-1000 ಇದ್ದಾಗ ತುಂಬ ರಿಸ್ಕು ಸರ್ ಅಲ್ಲಿ. ಈಗ ಮಿನಿಮಮ್ 350-400 ಬಿಫೋರ್ ಇದ್ದಾರೆ ಸರ್. ಅದು ನಾವಿದ್ದಾಗ ಒಂದು 500 ಚಿಲ್ಲರೆ ಇದ್ದರು. ತುಂಬ ಕಷ್ಟ ಸರ್ ಆವಾಗ. ಜನ ಜಾಸ್ತಿ ಇದ್ದಷ್ಟು ತುಂಬ ಕಷ್ಟ. ಒಂದೇ ಸೆಲ್ಗೆ ಹಾಕ್ಬಿಡ್ತಾರೆ, ಕರ್ಕೊಂಬಂದು ಹಾಕ್ಬಿಡ್ತಾರೆ ಸರ್. ಅವ್ನು ಎಂಥವ್ನು ಏನು ಎಂತ ಗೊತ್ತಾಗಲ್ಲ. ಇವಾಗ ಅವನು
ಗುಲ್ಬರ್ಗ ಜೈಲಲ್ಲಿ ಕಮಾನ್ ಎತ್ತುತ್ತಾರೆ ಸರ್ ಅವನು. ಅವನದು ಕುಖ್ಯಾತಿ ಇರುತ್ತೆ, ರೌಡಿ ಶೀಟರ್ ಇರ್ತಾನೆ, ಆಮೇಲೆ ಏನು ಗುಂಡಾ ಕಾಯ್ದೆ ಅಡಿ ಇರ್ತಾನೆ, ಅವ್ನು ಯಾರು ನಕ್ಸಲೇಟ್ ಇರ್ಬೋದು, ಅವ್ನು ಯಾರೋ ಬಾಂಬ್ ಬ್ಲಾಸ್ಟ್ ಇರ್ಬೋದು. ನಾವು ಬಾಂಬ್ ಬ್ಲಾಸ್ಟ್ ಇರೋರೆಲ್ಲ ಮಾತಾಡಿಸ್ತಿದ್ವಿ ಸರ್, ಯಾಕಂದರೆ ನಾವು ಮಾತಾಡಿದಷ್ಟು ಅವ್ರು ತಿಳ್ಕೊಳ್ಳೋದಿರುತ್ತಲ್ಲ ಸರ್. ಅಂಥವರೆಲ್ಲ ಬಂದಾಗ ಅವ್ರ ಮೈಂಡ್ ಸೆಟ್ಟೇ ಬೇರೆ ಇರುತ್ತೆ ಸರ್. ಇವರೇನೋ ಸಣ್ಣ ಪುಟ್ಟ ಅಪರಾಧ ಮಾಡೋದವರು ಅವ್ರಿಗೆ ತಲೆ ಬಗ್ಸ್ಲೇಬೇಕಲ್ಲ ಸರ್. ಈ ಹುಡುಗಿ ಕೇಸಿಗೆ ಹೋದವರು, ಕಳ್ತನ ಕೇಸಿಗೆ ಹೋದವರು, ಗಾಂಜಾ ಕೇಸ್ ಹೋದವರು ಅವ್ರಿಗೇನಿಲ್ಲ. ಆಮೇಲೆ ಈ ಬೀಡಿ ಸೇತ್ಕೊಂಡು ಅವ್ರದ್ದೇ ಆದಂಥ ಒಂದು ಲೋಕ. ಆಮೇಲೆ ಅವ್ರ ಕೈ ಕಾಲೆಲ್ಲ ಬಿದ್ದೋಗಿರುತ್ತೆ ಸರ್ ಅವ್ರದ್ದು. ಈ ಸೇರ್ತಾರಲ್ಲ ಸರ್, ಅದು ನಾನು ಬಾಯಿ ಬಿಟ್ಟು ಹೇಳಲ್ಲ, ಅದೇನೋ ಒಂದು ಸೇರ್ತಾರೆ, ಅದು ಗೊತ್ತಿಲ್ಲ, ನಾನು ಬೇರೆ ಏನೋ ಗೊತ್ತಿಲ್ಲ, ಆ ಕೈ ವೀಕ್ ಆಗೋಗಿರುತ್ತೆ ಸರ್. ಒಂದು ಕುತೂಹಲ ಅಂದರೆ ಎಲ್ಲ ಭಾಷೆ ಜನರು ಅಲ್ಲಿ ಬಂದಿರ್ತಾರೆ. ಕೆಲವೊಬ್ರು ಮದರ್ ಟಂಗ್ ಬೇರೆ ಬೇರೆ, ತೆಲುಗು ಇರ್ತಾರೆ, ತಮಿಳು ಇರ್ತಾರೆ, ಎಲ್ಲರೂ ಕೂಡ. ಕೆಲವೊಬ್ಬರಿಗೆ ಒಂದು ಆಸೆ ಇರುತ್ತೆ, ನನಗೆ ಇದೇ ಚಾನಲ್ ನೋಡಬೇಕು ಅಂತ. ನೀವು ಹೇಳಿದಾಗೆ ಅದೆಲ್ಲ ಅಂಡರ್ಟೇಲ್ ಸೆಲ್ಗಳಲ್ಲಿ ಯಾರೋ ಒಂದು ಟಿ ವಿ ನೋಡ್ತಾ ಇರಬೇಕು, ಅವ್ರವ್ರ ಆಪ್ಷನ್ಸ್ಗಳು ಬೇರೆ ಆಗಿರುತ್ತೆ. ಅದ್ರ ಕಾಲದಲ್ಲಿ ಏನಾದರೂ ಜಗಳ ಆಗುತ್ತಾ ಈವನ್, ಅಥವಾ ಈ ದರ್ಶನ್ ಪರಪನಗ್ರಹಾರದಲ್ಲಿ ಇದ್ದಾಗ ಖಂಡಿತವಾಗಿ ಅವರು ಈ ಸುದ್ದಿವಾಹಿನಿಗಳನ್ನ ನೋಡಿರ್ತಾರ ಅಂತ ನ್ಯೂಸ್ ಸರ್? ಅದೇ ಅವರು ಸಿಂಗಲ್ ಸೆಲ್ ಕೊಟ್ಟಿದ್ದಾರಲ್ಲ ಸರ್ ದರ್ಶನ್ ಸರ್ಗೆ. ಸಿಂಗಲ್ ಸೆಲ್ಲಲ್ಲಿ ಅವರು ಒಂದು ಅಭಿಪ್ರಾಯ, ಒಂದೊಂದು ಸೆಲ್ಲಲ್ಲಿ ಪ್ರತಿಯೊಂದು ಸೆಲ್ಲಲ್ಲೂ ಟಿ ವಿ ಇರಲ್ಲ ಸರ್. ಅವರು ಕೇಳಿ ಪಡ್ಕೋಬೇಕು, ಕೇಳಿ ಪಡ್ಕೊಂಡ್ರೆ ಕೊಡ್ತಾರೆ ಸರ್. ಅದು ಟಿ ವಿಗೂ ಇಷ್ಟೊಂದು ಅಮೌಂಟ್ ಇದೆ ಸರ್. ಅದು ಯಾಕೆ ಸುಮ್ಮನೆ ಕೊಡ್ತಾರೆ ಸರ್? ಅದೇ ನಮ್ಮ ಅತ್ತೆ ಮನೆನಾ? ನಾನು ಹೋಗಿ ಸೆಲ್ಲಲ್ಲಿ ಇದ್ದೀನಿ, ಸೆಲ್ಲಲ್ಲಿ ಕೊಡೋಕ್ಕೆ. ಅಂಡರ್ಟೈಲ್ ಅಂತ ಅಂದರೆ ಯಾರು ಕೊರಗಬಾರ್ದು ಅನ್ನೋದು ದೊಡ್ಡ 100 ಜನ 150 ಜನ ಆಗ್ತಾರೆ ಸರ್ ಅಂಡರ್ಟೈಲಲ್ಲಿ. ಅದೊಂದು ಜನರಲಾಗಿ ಒಂದು ಸೆಲ್, ಇದು ಟಿ ವಿ. ಸಿಂಗಲ್ ಸೆಲ್ಲಲ್ಲಿ ಅವ್ರದ್ದೇ ಆದಂಥ ಒಂದು ಇದಿರುತ್ತಲ್ಲ ಸರ್, ವ್ಯವಸ್ಥೆ, ಅವ್ರದ್ದೇ ಆದಂಥ ಒಂದು ಜಾಗ. ಅವರಿಗೆ ಒಂದು ಸಿಂಗಲ್ ಸೆಲ್ಲಲ್ಲಿ ಒಂದು 3-4 ಮೆಂಬರ್ ಇರ್ತಾರೆ. ಒಂದೊಂದು ಟೈಮಲ್ಲಿ ಇಬ್ಬರಿಗೆ ಬೇಲಾದಮೇಲೆ 2 ಮೆಂಬರ್ ಇರ್ತಾರೆ. ಅವ್ರಿಗೆ ಸಿಂಗಲಾಗಿ ಇದು ಟಿ ವಿ ಇರುತ್ತೆ ಸರ್. ಅಂಡರ್ಟೈಲಲ್ಲಿ ನೀವು ಹೇಳ್ದಂಗೆ ಜಗಳಗಳಾಗ್ತವೆ ಸರ್, ಆಗ್ತವೆ. ಅದು ತುಂಬ ಕಷ್ಟ ಸರ್. ಅಲ್ಲಿ ಬೇರೆ ಬೇರೆ ಲ್ಯಾಂಗ್ವೇಜವರು ಇರ್ತಾರೆ. ಯಾಕಂದರೆ ಇಲ್ಲಿ ತೆಲುಗೋರು ಜಾಸ್ತಿ ಇದ್ದಾರೆ ಸರ್ ಬಳ್ಳಾರಿಯಲ್ಲಿ, ನಿಮ್ಗೆ ಗೊತ್ತಿದ್ದಂಗೆ. ಅದು ಬಾರ್ಡ್ರು, ತೆಲುಗೋರು ಜಾಸ್ತಿ ಇದ್ದಾರೆ. ಆಮೇಲೆ ಬಿಜಾಪುರದವ್ರು ಇದ್ದಾರೆ. ಯಾಕೆ ಬೇಕಪ್ಪ ಅನ್ನೋರು ಕೆಲವರು ಇರ್ತಾರೆ, ಕೆಲವರು ನಂದು ಅಂತ ನಡೆಸೋರು ಒಳಗಡೆ ಇದ್ದಾರೆ. ಅಂತ ಸಣ್ಣ ಪುಟ್ಟಕ್ಕೆಲ್ಲ ಜಗಳ ಆಗುತ್ತೆ. ಆಮೇಲೆ ಕೆಲವರು ಹೊಸಬ್ರು ಹೋದವರು ಅವ್ರನ್ನ ನೋಡಿ ಭಯ ಪಡೋರು ಇರ್ತಾರೆ. ಅವ್ರ ಪಾಡಿಗೆ ಅವ್ರು ಇದ್ಬಿಡ್ತಾರೆ ಸರ್, ಒಳಗಡೆ ಇದ್ದಾಗ ಮಾತ್ರನೇ. ಆಮೇಲೆ ಕೆಲವರು ಸ್ವಲ್ಪ ಇವಂದೇನೋ ಒಳ್ಳೆ ಕೇಸು ಸ್ಟ್ರಾಂಗು ಅಂತಂದರೆ ಅವ್ರನ್ನ ಅವ್ನ ಟೀಮ್ಗೆ ಹಾಕೋತಾರೆ ಸರ್. ಇವಾಗ ನೀವು ಸ್ಟ್ರಾಂಗ್ ಆಗಿದ್ದೀರ ಅಂತಂದರೆ ಟೀಮ್ಗೆ ಹಾಕೋತಾರೆ ಸರ್. ಆ ಟೀಮ್ಗೆ 6 ಜನ ಇದ್ದಾಗ ಇನ್ನೊಬ್ಬ ಹೋದ್ರೆ ಏನಾಯ್ತು ಹೇಳಿ 7 ಜನ ಆಯಿತು. ಹಂಗೆಲ್ಲ ನಡೀತಿರ್ತವೆ ಅಲ್ಲಿ. ಆಮೇಲೆ ಒಳ್ಳೆಯವ್ರನ್ನೂ ದಾರಿ ತಪ್ಪಿಸ್ಬಿಡ್ತಾರೆ ಸರ್ ಅಲ್ಲಿ. ಏನು ಮಗ ನೀನು ಆ ಕೇಸ, ನಿನ್ನ ಇದು 6 ತಿಂಗಳಾಗುತ್ತೆ ಬೇಲ್ ಕೊಡೋಕ್ಕೆ, ನಿನಗೆ 7 ತಿಂಗಳಾಗುತ್ತೆ ಬೇಲ್ ಕೊಡೋಕ್ಕೆ ಅಂತೆಲ್ಲ ತಲೆನೇ ಕೆಡಿಸ್ಬಿಡ್ತಾರೆ ಸರ್ ಅಲ್ಲಿ. ಏನು ಗೊತ್ತಿಲ್ದಿದ್ದು ಅಲ್ಲೇ ಒಂದು ರೀತಿ ಅದೇನದು ಸ್ಕೂಲ್ ಸರ್, ಅದು ಏನಂತಾರೆ, ಅದೇನೋ ಚೆನ್ನಾಗಿದೆ ಸರ್. ಆ ರೀತಿ ವೆರೈಟಿ ಜ್ಞಾನಿಗಳಿದ್ದಾರೆ ಅಲ್ಲಿ. ಆಮೇಲೆ ಹೊರ್ಗಿನ ಪ್ರಪಂಚ ತಿಳ್ಕೊಂಡಿರ್ತಾರೇನೋ ಗೊತ್ತಿಲ್ಲ, ಅಷ್ಟು ಚೆನ್ನಾಗಿ ಮಾತಾಡ್ತಾರೆ ಸರ್. ಹಿಂಗೆ ಇವ್ರು ಹಿಂಗೆ ಇರ್ತಾರೆ, ಇವ್ರು ಹಿಂಗೆ ಇರ್ತಾರೆ. ಆಮೇಲೆ ಈ ಕೇಸ್ಗೆ ಇದೇ ರೀತಿ ಬೇಲ್ ಸಿಗುತ್ತೆ, ನೀನು ಹಿಂಗೆ ಮಾಡು, ನೀನು ಇದಾದ್ಮೇಲೆ ಹಿಂಗೆ ಮಾಡು, ನೀನು ಹೋದ್ಮೇಲೆ ನೀನು ಒಳ್ಳೆನಾಗಬೇಕಾ ಬೇಡವಾ, ನೀನು ಒಳ್ಳೆನಾಗಲ್ಲ, ಒಳ್ಳೆನಾಗ್ತಿ ಅಂತ ಆ ಮುಖ ನೋಡಿ ಭವಿಷ್ಯ ಹೇಳೋ ಥರ ಹೇಳ್ಬಿಡ್ತಾರೆ ಸರ್. ಆದರೆ ನಂಬಂಗಿಲ್ಲ. ಯಾಕೆ ಹೇಳಿ? ಎಲ್ಲ ಅಪರಾಧ ಲೋಕದವ್ರೆ ಅವ್ರು. ಯಾಕಂದರೆ ಅವ್ರಿಗೊಂದು ಟೈಮ್ ಪಾಸ್ ಸರ್ ಅದು. ನನ್ನೊಂದು ಅನುಭವ, ಯಾರೋ ಒಬ್ಬರು ಲಾಯರ್ನೇ ಮರ್ಡ್ರ್ ಮಾಡಿದ್ದೆ ಸರ್ ಹುಡುಗ. ನನಗೆ ಆಶ್ಚರ್ಯ ಆಗಿದ್ದಿದ್ದು, ಒಂದು 2 ತಿಂಗಳ ಮೇಲೆ ಸರ್, ಅದು 2 ತಿಂಗಳಾದಮೇಲೆ ನನ್ನ ಆ ಹುಡುಗನೇ ಬಂದು ಮಾತಾಡಿಸ್ಬಿಟ್ಟ. ನನಗಿಂತ ಚಿಕ್ಕ ವಯಸ್ಸು ಸರ್ ಅವನು. ಅವ್ರೇನೋ ದೊಡ್ಡಪ್ಪನ ಮಗ ಚಿಕ್ಕಪ್ಪನ ಮಗ ಅಂತೆ. ಬರೀ ಇಂಗ್ಲೀಷಲ್ಲಿ ಮಾತಾಡ್ತಾನೆ ಸರ್. ಇಂಗ್ಲೀಷಲ್ಲಿ ಮಾತಾಡಿ ಕೊನೆಗೆ ಅವನ ಹತ್ರ 2 ರೂಪಾಯಿ ಟೀಗಿಲ್ಲ. ಬನ್ನಿ ಬ್ರದರ್ ಟೀ ಕುಡಿಯೋಣ ಅಂತಂದರೆ ಕೊನೆಗೆ ನಾನೇ ಕುಡಿಸ್ದೆ. ನಾನು ಅಬ್ಸರ್ವ್ ಮಾಡ್ತಿದ್ದೀನಿ ಸರ್. ಯಾಕಂದರೆ ಅಂಥ ಮೆಂಟಿಲಿಟಿ ನಿಮ್ಗೆ ಹೇಳ್ತಾ ಇರೋದು. ಅವನು ಬಂದು ಒಂದು 8-9 ತಿಂಗಳಾಯ್ತು ಸರ್ ಜೈಲಿಗೆ ಬಂದು. ಪಾಪ ಹೊಸಪೇಟೆ ಅಂತೆ ಇದ್ದಾನೆ, ಜೈಲಲ್ಲಿ ಇದ್ದಾನೆ ಅನಿಸುತ್ತೆ. ಲಾಯರ್ನೇ ಮರ್ಡರ್ ಮಾಡಿದ್ರೆ ಮತ್ತೆ ದೊಡ್ಡ ಕೇಸ್ ಅಲ್ವಾ ಸರ್. ಅವನ ಸ್ಟೈಲ್ ನೋಡಬೇಕು ಸರ್. ಪಾಪ ಅವ್ರದ್ದೆಲ್ಲ ನೋಡಿದಾಗ ಏನು ಅನಿಸುತ್ತೆ ಹೇಳಿ, ಚಿಕ್ಕ ಹುಡುಗ ಸರ್, ಮ್ಯಾಕ್ಸಿಮಮ್ 22. ಆಮೇಲೆ ಇನ್ನೊಬ್ಬ ಹುಡುಗನೂ ಅಷ್ಟೇ 20-26 ವರ್ಷ ಏನೋ ಲೈಫ್ ಆಗ್ಬಿಟ್ಟಿದೆ ಆ ಹುಡುಗಂಗೂ. ಸಿದ್ಧಾರೂಢ ಅಂತ ಹೇಳಿದ್ರಲ್ವ, ಅವ್ರ ಜೊತೆ ಇದ್ದ ಅವನು. ಓಡಾಡ್ತಾನೆ ಸರ್. ಅವರು ಓಡಾಡೋ ಟೈಮಲ್ಲಿ ದಿನನ ಹಂಗೆ ಕಳೆದುಬಿಡ್ತಾರೆ ಅವರು. ಎಲ್ಲ ಒಂದು ಕಡೆ ಕೆಲಸ ಒಪ್ಕೋತಾರೆ, ಅಲ್ಲಿ ಅಡುಗೆ ಮಾಡೋದು ಏನೋ ಸಣ್ಣ ಪುಟ್ಟ ಕೆಲಸ. ಯಾಕಂದ್ರೆ ಅವ್ರಿಗೂ ಟೈಮ್ ಪಾಸ್ ಆಗಬೇಕಲ್ಲ ಸರ್. ದೊಡ್ಡ ವ್ಯಕ್ತಿಗಳು ಇವ್ರ ಹತ್ರ ಒಂದು 100 ರೂಪಾಯಿ ಕೊಡ್ತಾರೆ ಅಂದರೆ ಕೆಲಸ ಮಾಡಿಕೊಂಡು ಅವ್ರು ಹೇಳ್ದಂಗೆ ಕೇಳಿಕೊಂಡು ಅವ್ರ ಜೊತೆ ಓಡಾಡಿದ್ರೆ ಇನ್ನೊಬ್ರು ಯಾರು ಕೆಣಕಲ್ಲ. ಇವಾಗ ಸಿಂಗಲಾಗಿ ಓಡಾಡಿದ್ರೆ ಅಲ್ಲಿ ಕೆಣಕ್ತಾರೆ ಸರ್. ಅಲ್ಲಿ ಬರೋ ಇಲ್ಲಿ ಏನೋ ಕೇಸ್ ನಿಂದು ಅಂತಾರೆ. ನಾನು ಒಂದು ಹಳೆ ಜೈಲಿತ್ತಲ್ಲ ಸರ್ ಬೆಂಗಳೂರಲ್ಲಿ, ಇದ್ರ ಹತ್ರ ಇವಾಗ ಫ್ರೀಡಮ್ ಪಾರ್ಕ್ ಆಗಿದೆ. ಆ ಜೈಲಲ್ಲಿ ನನ್ನೊಂದು ಅನುಭವ, 110 ಕೇಸ್ ಹಾಕ್ಬಿಟ್ಟಿದ್ರು. ಆವಾಗ 1-2 ವಾರ ಜೈಲಲ್ಲಿದ್ದೆ. ಆವಾಗ ಈ ಸಜೆ ಆಗಿರ್ತಾರಲ್ಲ ಸರ್, ಅವಾಗೆಲ್ಲ ಲೈಫ್ ಅನ್ನೋದೇ ಗೊತ್ತಿರಲಿಲ್ಲ, ಜೀವಾವಧಿ ಮಾತ್ರ ಇತ್ತು. ಇಷ್ಟು ದೊಡ್ಡ ದೊಣ್ಣೆ ಸರ್ ಅದು. ಹೋದವ್ರಿಗೆಲ್ಲ ಪ್ರತಿಯೊಬ್ಬರಿಗೂ ತಲೆಗೆ ಹೊಡಿಯೋರು.
ತಲೆಗೊಡಿಯೋರು. ಆ ಜೈಲಿಂದ ಅಲ್ಲೋರ್ಗೂ ಇತ್ತು ಸರ್. ಅದು ಅಲ್ಲಿ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ. ಮೈಕಲ್ಲಿ ಕೂಗಿದ್ರೆ ತಕ್ಷಣ ಓಡಿ ಬರಬೇಕು, ಬರಲಿಲ್ಲ ಅಂದರೆ ಒಂದು ಏಟು ಹೊಡಿತಾಯಿದ್ರು. ಆವಾಗ ನಾನು ಚಿಕ್ಕವನು ಆವಾಗೂ ಇವಾಗೂ ತುಂಬ ವ್ಯತ್ಯಾಸ ಇದೆ ಬಿಡಿ ಸರ್. ಆವಾಗೆಲ್ಲ ನಾವು ಹಿಂಗೆ ಕುತ್ಕೊಂಡು ಮಾತಾಡೋಕ್ಕಾಗ್ತಿತ್ತಾ? ಆವಾಗಿನ ಜೈಲು ಅಂತಂದರೆ ನಮಗೇನೋ ಗೊತ್ತಿರಲಿಲ್ಲ. ದೊಡ್ಡ ದೊಡ್ಡ ರೌಡಿಗಳೆಲ್ಲ ಇದ್ದರು ಸರ್ ಆ ಸೆಲ್ಲಲ್ಲಿ. ಏನೋ ಅಂತಂದರೆ ಏನೋ ಗೊತ್ತಿಲ್ಲ ಅಣ್ಣ ಹಿಂಗೆ, ಸರಿ ಆಯಿತು ಅಲ್ಲಿ ಕುತ್ಕೊಳ್ಳೋ ಅಂತಿದ್ರು ಅಷ್ಟೇ. ಬಟ್ ಈ ಜೈಲಿಗೂ ಆ ಜೈಲಿಗೂ ತುಂಬ ವ್ಯತ್ಯಾಸ ಇದೆ. ಬಳ್ಳಾರಿ ಜೈಲು ಏನಕ್ಕೆ ಅಂತಂದರೆ ಜನ ಜಾಸ್ತಿ ಆದಾಗ ಅವತ್ತು ಹಳೇದಲ್ವ ಸರ್ ಅದು, ಹಾಗಾಗಿ ಫೇಮಸ್ಸು. ಇವಾಗ ಏನು ಅಂಥದ್ದೇನಿಲ್ಲ ಸರ್, ಸುಮ್ಮನೆ ಇವ್ರು ಬಿಂಬಿಸ್ತಾ ಇದ್ದಾರೆ. ಬಳ್ಳಾರಿ ಜೈಲು ಬಳ್ಳಾರಿ ನಗರದಲ್ಲೇ ಇದೆ ಸರ್, ಎಲ್ಲೂ ಇಲ್ಲ ಅದು. ಆಮೇಲೆ ಒಳಗಡೆ ಜೈಲಾಗೇ ಇದೆ ಸರ್, ಇನ್ನೇನಿಲ್ಲ. ಹೋದವರು ಕಷ್ಟ ಅನುಭವಿಸ್ತಾರೆ, ನಗ್ನಗ್ತಾನೂ ಇರ್ತಾರೆ, ಬರಬೇಕು ಅಂತ ಆಸೆ ಇದೆ. ಬಟ್ ಅವರವರು ಏನು ನಾನು ಯಾವ ಕೆಲಸ ಏನು ತಪ್ಪು ಮಾಡಿದ್ದೀನಿ ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ. ಆಮೇಲೆ ಲಾಯರ್ ಇರ್ತಾರೆ, ನಾನು ಹೊರಗಡೆ ಬರ್ತೀನಿ ಅನ್ನೋರು ಇದ್ದಾರೆ. ಕೆಲವರು ಬೆಂಬಲ ಕೊಡ್ತಾರೆ ಸರ್, ಬೆಣ್ತಡ್ತಾರೆ, ಇಲ್ಲ ಮಗ ನೀನು ಅಂದರೆ ಸಪೋರ್ಟ್ ಮಾಡ್ತಾರೆ ಸರ್ ಹಿಂಗಾದಾಗ ನೋವು ಹೇಳ್ಕೊಂಡ್ರೆ. ಆಮೇಲೆ ಇನ್ನೊಂದು ಮುಖ್ಯವಾದ ವಿಚಾರ ಅಂತಂದರೆ, ನಾನು ನೋಡ್ದಂಗೆ ತುಂಬ ಜನ ಸರ್ ಒಂದು 100ಅಲ್ಲಿ 30% ತೊಗೊಳ್ರಿ, ಹಂಗಂದರೆ 500ಅಲ್ಲಿ ಒಂದು 200 ಜನ ತೊಗೊಳ್ಳಿ, ಸಿಂಗಲಾಗಿ ಓಡಾಡ್ತಾರೆ ಸರ್, ಯಾರ ತಂಟೆಗೂ ಹೋಗಲ್ಲ ಅವರು. ಅವ್ರದ್ದು ಇಂಟೆನ್ಷನ್ ಬಂದು ಬೇಲು, ಸನ್ನಡತೆ ಆಧಾರದ ಮೇಲೆ ಹೋಗಬೇಕು ಅಂತ. ಬೇಲು ಅಂದರೆ ಶಿಕ್ಷೆ ಆಗಿರುತ್ತೆ ಸರ್, 7 ವರ್ಷ 6 ವರ್ಷ ಆಗಿರುತ್ತೆ, ವಿಧಿ ಇಲ್ಲ. 4 ವರ್ಷ ಹೊಡೆದಿರ್ತಾರೆ. ಅವರು ಇನ್ಯಾವ ಇದಕ್ಕೂ ಕಿವಿ ಕೊಡಲ್ಲ. ಅವರು ಸಿಂಗಲಾಗಿ ಕೂತ್ಕೊಬಿಟ್ಟಿರ್ತಾರೆ, ಒಳ್ಳೆ ಗತ್ತಾಗಿರ್ತಾರೆ ಸರ್. ಅವ್ರಿಗೆ ಒಂದು ಇಬ್ಬಿಬ್ಬರು ಮಾತ್ರ ಪರಿಚಯ ಇರ್ತಾರೆ, ಈ ಮರ್ಡ್ರು ಮಾಡಿ ಬಂದಿರ್ತಾರಲ್ಲ ಅವ್ರವ್ರ ಊರಿನವರು. ಅವ್ರವ್ರು ಅಳುಬ್ರಲ್ವ ಸರ್. ಇವಾಗ ನಾನು ಅಳಬ ಆದಾಗ ನನಗೆ ಅಲ್ಲಿ 10 ಜನ ಪರಿಚಯ ಆಗ್ತಾರೆ, ನನಗಿಂತ ಅಳುಬ್ರಿದ್ದಾಗ. ಬಟ್ ಅಲ್ಲಿ ಇನ್ನೊಂದೇನೆಂದರೆ ಅವ್ರ ಇಂಟೆನ್ಷನ್ ಏನಂದ್ರೆ, ನಾವೇನಾದ್ರು ಮಾತಾಡ್ಸೋಕೆ ಹೋದಾಗ ಅವರು ವಿಚಾರಗಳು ಕೇಳ್ತೀವಲ್ವಾ, ನಮ್ಗೆ ಇನ್ನೇನು ಆಸೆ ಇಲ್ಲ, ಆ ದೇವ್ರಿಗೆ ಬೇಡ್ಕೊಳ್ಳೋದು ಒಂದೇ, ಬೇಲಾಗಬೇಕು ಅಂತಾರೆ. ಬೇಲ್ ಆಗಿಲ್ದಿ ಇರೋರು, ಆಮೇಲೆ ಶಿಕ್ಷೆ ಆದವರು ನಾನು ಈ ಜೈಲಿಂದ ಹೊರಗಡೆ ಹೋದರೆ ಸಾಕು ಅಂತ ಕೈ ಮುಗಿತಾರೆ ಸರ್. ಅವ್ರ ಉದ್ದೇಶ ಇಷ್ಟೇ. ಅನುಭವಿಸ್ತಿದ್ದಾರಲ್ಲ ಸರ್ ಜೈಲು.